ಸಂತ್ರಸ್ತರ ಕಣ್ಣೀರನ್ನ ನಮ್ಮ ಅಳಲನ್ನ ಅವ್ರು ಒರೆಸೋ ಶಕ್ತಿ ಅವ್ರಿಗಿದ್ರೆ ಆ ಚರಂತಿ ಮಾಡೋತಿಲ್ಲ ಶಕ್ತಿ ಐತೆ ಅನ್ನೋಂತ ಮಾತನ್ನು ಕೂಡ ಹೇಳ್ತಾರೆ. ಬಾಗಲಕೋಟೆ ಉಪಚುನಾವಣೆ ಕಾಂಗ್ರೆಸ್ ಒಂದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅತ್ಯಂತ ಪ್ರತಿಷ್ಠೆ ಆಗಿರತಕ್ಕಂತ ಚುನಾವಣೆ, ಅಷ್ಟೇ ಬಿಜೆಪಿಗೂ ಕೂಡ ಪ್ರತಿಷ್ಠೆ ಆಗಿದೆ. ಈಗ ನಮ್ಮ ಜೊತೆ ಹಿರಿಯರ ಜವಾರಿ ಕಾಕಾ ಶಿವಾನಂದ ನಿಂಗನೂರ್ ಅಜ್ಜಾರ್ ಅದಾರ. ಈ ಒಂದು ಚುನಾವಣೆ ಬಗ್ಗೆ ನಮ್ಮ ಚಾನಲ್ ಜೊತೆ ಇಲ್ಲಿ ನಡೀತಿರ್ತಕ್ಕಂತ ವಿದ್ಯಮಾನಗಳನ್ನ ಹಂಚ್ಕೊಳ್ತಾರ. ನಮಸ್ಕಾರ ಅಜ್ಜಾರ. ಸರ್ ನಮಸ್ಕಾರ. ಈಗ ನೀವು ಸಾಕಷ್ಟು ಚುನಾವಣೆ ನೋಡಿರಿ. ಹೌದು. ಈಗಿನ ವಾತಾವರಣದ ಬಗ್ಗೆ ಇದು ಉಪಚುನಾವಣೆ ಅತ್ಯಂತ ಜಿದ್ದಾಜಿದ್ದಿಯಿಂದ ಕೂಡಿದೆ. ಇವ್ರದ್ದು ಒಂದು ವಿಶ್ಲೇಷಣೆ ಹೇಳ್ರಲ್ಲ. ಇವತ್ತಿಗೆ ಜನತೆ ನಾವು ರಾಜಕಾರಣ ಎಷ್ಟು ಪ್ರಾಮಾಣಿಕರಿದೇವು ಅದ್ರ 100 ಪಟ್ಟು ಮತದಾರ ಮಾಲಕರು ಪ್ರಾಮಾಣಿಕರಿರ್ತಾರ. ಇವ್ರದ್ದು ಎಲ್ಲಾ ಆಟ ನೋಡ್ತಾರ. ತೀರ್ಪು ಕೊಡೋ ಭಗವಂತ ಮ್ಯಾಲಿರ್ತಾನ. ನಮ್ಮ ದೇಶ ಯಾರಿಂದ ನೋಡ್ತತಿ, ಕಾಂಗ್ರೆಸ್ ಎಲ್ಲಿ ನಿರ್ನಾಮ ಆಕತಿ, ಮುಂದಿನ ನಮ್ಮ ಬದುಕಿನ ವ್ಯವಸ್ಥೆ ಅನ್ನುವಂಥದ್ದು ಹಿಂದುತ್ವ, RSS, ಬಿಜೆಪಿ ಕೆಲಸ ಮಾಡಿದ್ದು ನಮ್ಮ ಮೋದಿಜಿ ಅವರ 10 ವರ್ಷದ ಕೊಡುಗೆ. ವಿದೇಶಿಯವರು ವಿತ್ತು ರಾಷ್ಟ್ರಕ್ಕೆ ನಮ್ಮ ಇಂಡಿಯಾ ಹೆಸರು ತರ್ಲಿಕ್ಕೈತೈತಿ. ಇವನ್ನೆಲ್ಲ ನೋಡಿದ್ರೆ ಒಂದ್ ದಿವಸ ಸಂತಿಯೊಳಗ ಕಾಂಗ್ರೆಸ್ ನಿರ್ಮಾಣಕ್ಕೆ ಬಂದದ್ದು ತಮಗೂ ಗುರ್ತೈತಿ, ಬಂದೈತಿ. ಅಲ್ಲಿ ರಾಷ್ಟ್ರ ಮಟ್ಟದ ನಾಯಕರು ಯಾವ ನಮೂನೆ ಅದಾರ ಅನ್ನೋದು ತಮಗ್ ಗುರ್ತೈತಿ. ಕಾಂಗ್ರೆಸ್ ಇಬ್ಬಾಗನೂ ಗುರ್ತೈತಿ. ಈಗ 5 ರಾಜ್ಯ ಚುನಾವಣೆಗೆ ಅಲ್ಲಿ ನಿರ್ನಾಮ ಆಕೈತಿ, ಇಲ್ಲಿ ನಿರ್ನಾಮ ಆಕೈತಿ, ಬರುದು ಬಿಜೆಪಿ. ಎಲ್ಲೇ ಒಂದ್ ಕಡೆ ಸೋಲಿನ ಭಯವನ್ನ ಕಾಡ್ತಾ ಇದೆ ಅಂತ ಹೇಳಿ CM ಅವರು ವಾಸ್ತವ್ಯವನ್ನ ಈ ಒಂದು ಉಪಚುನಾವಣೆಗೆ ಹುಡಿದಾರ ಅಂತ ಹೇಳಿ ಕೇಳಿ ಬರ್ತಾ ಐತಿ. ತಾವೇನ್ ಹೇಳ್ತೀರಿ? ಅವ್ರು ವಾಸ್ತವ ಅದಕ್ಕಾಗಿ ಹುಡಿಲ್ಲ, ಇಲ್ಲಿ ದುಡ್ಡು ಹಂಚ್ಲಿಕ್ಕೆ ಕುಡಿಯಾರ. ಅದು ಎಲ್ಲಿ ಸಾಕ್ಸೋಲ್ಲ ಅವ್ರಿಗೆ. ಆ ದುಡ್ಡು ಹಂಚಿದ್ರೆ ದುಡ್ಡು ತಗೋತಾರ ಜನ. ತೀರ್ಪು ಕೊಡೋದು ಬಿಜೆಪಿ ಆಯ್ಕೆ ಕೊಡ್ತಾರ, ದುಡ್ಡು ಹಂಚ್ಲಿಕ್ಕೆ ವಾಸ್ತವ ಮಾಡ್ಲಿಕ್ಕೆ. ಮತ್ತ ಇದು ಗ್ಯಾರಂಟಿಗಳ ಗ್ಯಾರಂಟಿ ಸರ್ಕಾರ ಏನ್ ಯೋಜನೆ ಮಾಡೈತಲ್ರಿ ಕಾಂಗ್ರೆಸ್ ಸರ್ಕಾರ, ನಾವು ಆ ಆಧಾರದ ಮೇಲೆ ನಾವು ಓಟ್ ಕೇಳ್ತೀವಿ, ಜನ ನಮ್ಮನ್ನು ಬೆಂಬಲಿಸ್ತಾರ ಅಂತೇಳಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಆ ಗ್ಯಾರಂಟಿಗಳ ಬಗ್ಗೆ ನೀವು ನಿಮ್ಮ ಒಂದು ಅನುಭವದ ಬಗ್ಗೆ ಹೇಳ್ರಿ. ಗ್ಯಾರಂಟಿ ದುಡ್ಡು ಹಾಕಿದ್ದು ರೆಕಾರ್ಡ್ನೊಳಗೆ ಹಾಕ್ಯಾರ. ಅದಕ್ಕ 420 ತನ ಮಾಡಿದ ಅಮೌಂಟ್ ಅವ್ರ ಕಿಸೆಕ್ ಹೋಗೈತಿ, ಜನರಿಗೆ ಇಲ್ಲಿ ಮುಟ್ಟಿಲ್ಲ. ನಮ್ಮ ಅವ್ರ ಏನ್ ಗ್ಯಾರಂಟಿ ಮಾಡಿದ್ರಿಂದ ಬಿಜೆಪಿ ಓಟ್ ಬರ್ಲಿಕ್ಕೆ ಕಾರಣ ಉದ್ದೇಶ ಬಾಯಿಲೆ ಬರೋಬರ್ ಐತಿ. ಸತ್ತಾರ್ದು ದುಡ್ಡು ತೆಗ್ದಾರಲ್ಲಿ, ಊರಾಗಿಲ್ದಾರ ದುಡ್ಡು ತೆಗ್ದಾರ, ಹಾಕ್ಬೇಕಾದ್ರೆ ಹಣ ತೆಗ್ದಿಲ್ಲ. ಆಗಸ್ಟ್ನ ತನ ನಮ್ದು ಎಲ್ಲ ಹಾಕ್ಯಾವಂತಾರ. ಫೆಬ್ರವರಿ ಮಾರ್ಚದ್ದು ಕಿಸೆಕ್ 5,000 ಕೋಟಿ ಹೋಗೈತಿ. ಇದೆಲ್ಲ ಜನರು ಬಹಳ ಬುದ್ಧಿವಂತರಿದ್ದಾರೆ. ಮತ್ತೆ ಈಗ ನಾವು ನೋಡ್ತಾ ಇರ್ತೀವಿ, ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು 5-6 ಸಿಟಿ ಅದಾವ. ಅದ್ರ ಜೊತೆ ಇದು ಬಾಗಲಕೋಟೆ ಕೂಡ ಅತ್ಯಂತ ವೇಗವಾಗಿ ಬೆಳಿತಿರ್ತಕ್ಕಂತ ಒಂದು ಸಿಟಿ. ಇಲ್ಲಿ ಯಾರು ಬೇಕು, ಯಾರ ಅಭಿವೃದ್ಧಿಗೆ ಶಾಸಕರಾದ್ರ ಅನುಕೂಲ ಆಕತ್ತಂತೇಳಿ ತಮ್ಮ ಅನಿಸಿಕೆ? ಈಗ ನಮಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರತಿ ವರ್ಷ 5 ವರ್ಷದಾಗ 40,000 ಕೋಟಿ ಕೊಡ್ತೀನಿ, ಡ್ಯಾಮಿನ ಕನ್ಸ್ಟ್ರಕ್ಷನ್ 5 ವರ್ಷದಾಗ ಮುಗಿಸ್ತೀನಿ ಮತ್ ತಿಳ್ಕೊಂಡ್ ಅವ್ರು ಹೇಳಿಕೆ ಕೊಟ್ಟದ್ದು, ಪೇಪರ್ ಕೊಟ್ಟದ್ದು ತಮ್ಮ ಗಮನಕ್ಕೂ ಸಾಕಷ್ಟು ಬಂದೈತಿ. ಇವರು ವರ್ಷಕ್ಕೆ 40,000 ಅಲ್ಲ 44,000 ರೂಪಾಯಿ ಕೊಟ್ಟಿಲ್ಲ. ಇವ್ರದ್ದು ಕಳಕಳಿ ಇದ್ರ, ಉತ್ತರ ಕರ್ನಾಟಕದ ಕಳಕಳಿ ಇದ್ರ, ಬಾಗಲಕೋಟೆ ಕಳಕಳಿ ಇದ್ರ ಸನ್ಮಾನ್ಯ ಮೇಟಿಯವರು ಮಾಡ್ಬೇಕಾಗಿತ್ತು. ಅವ್ರು ಕೊಟ್ಟಿದ್ದವ್ರು ನೆನಪಿಲ್ಲ. ನಮ್ಮ ನಾಗಲಿಗೆರ ಅವ್ರು ತೋರಿಸೋದು ಬೇಡ. ಮುಂದಿನ ಏನಾರ ನಮ್ಮ ಕಣ್ಣೀರನ್ನ, ಸಂತ್ರಸ್ತರ ಕಣ್ಣೀರನ್ನ, ನಮ್ಮ ಅಳಲನ್ನ, ನಮ್ಮನ್ನ ಬೀದಿ ಪಾಲು ಮಾಡುವಂತವ್ರು ಒರೆಸೋ ಶಕ್ತಿ ಅವ್ರಿಗಿದ್ರೆ ಆ ಚರಂತಿ ಮಾಡೋತಿಲ್ಲ ಶಕ್ತಿ ಐತೆ ಅನ್ನೋಂತ ಮಾತನ್ನು ಕೂಡ ಹೇಳ್ತೀನಿ. ಒಟ್ಟಿನಲ್ಲಿ ನೀವು ಕೂಡ ಚರಂತಿ ಮಠ ಸಾಹೇಬ್ ಬೆಂಬಲವನ್ನ ನೀಡ್ತೀರಿ? ಬೆಂಬಲ 100ಕ್ಕೆ 100 ಹೋರಾಟ ಮಾಡ್ತೀವಿ. ಇದಿಷ್ಟು ಲಿಂಗಾಯತ್ ಸಮಾಜದ ಪ್ರಮುಖರಾಗಿರ್ತಕ್ಕಂತ ಶಿವಾನಂದ ನಿಂಗನೂರ್ ಅಜ್ಜ ಅವರವರ ಮಾತು. ನಾನು ಕೂಡ ಈ ಒಂದು ಕ್ಷೇತ್ರದಲ್ಲಿ ಓಡಾಡಿ ಚರಂತಿ ಮಠ ಅವರ ಡಾಕ್ಟರ್ ವೀರಣ್ಣ ಚರಂತಿ ಮಠ ಅವರ ಗೆಲುವಿಗೆ ಅಳಿಲು ಸೇವೆ ಮಾಡ್ತೇನೆ ಅಂತ ಹೇಳಿ ಅವರ ಅನಿಸಿಕೆ ಹೇಳಿದ್ರು. ಧನ್ಯವಾದಗಳು.